ಇದನ್ನ ನಿಮಗೆ ಸೆಕ್ಷನ್ ಬಿಗೆ ಏನಾದ್ರು ಕೇಳಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೀವು ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೀವು ತಿಳ್ಕೊಂತೀರ. ಈಗಾಗಲೇ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ನಲ್ಲಿ ಆಲ್ ಅಂತ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದಾಗ ನೀವುಗಳು ಫಸ್ಟ್ ನೀವು ತಗೊಳ್ಳೋವಂತಹದ್ದು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ತಗೊತೀರ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದರೆ ಸೇಲ್ ಪ್ರಾಸಿಡ್ಸ್ ತಗೊತೀರ. ಸೇಲ್ ಪ್ರಾಸಿಡ್ಸ್ನ ತಗೊಳ್ಳೋದಕ್ಕೆ ಇಲ್ಲಿ ಸೇಲ್ ಕನ್ಸಿಡರೇಷನ್ ಅಂತ ಒಂದಿದೆ, ಇನ್ನೊಂದು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಅನ್ನೋದು ಒಂದಿದೆ. ಯಾವಾಗ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಕೊಟ್ಟಿದನೋ ಅಲ್ಲಿ ನೀವು ಅರ್ಥ ಮಾಡ್ಕೊಂಬಿಡಿ ಸೆಕ್ಷನ್ 50C ಅಪ್ಲೈ ಆಗ್ತಿದೆ ಮತ್ತು ಅದರ ಪ್ರಾವಿಷನ್ಸ್ ಬಗ್ಗೆ ನೀವು ತಿಳ್ಕೊಬೇಕು. ಪ್ರಾವಿಷನ್ ಏನಿರೋದು ಓಲ್ಡ್ ಪ್ರಾವಿಷನ್ ಬಂದು ಸೇಲ್ ಕನ್ಸಿಡರೇಷನ್ ಆರ್ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್, ದಟ್ಸ್ ಇಟ್. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಆರ್ sale consideration whichever is higher will be the full value of consideration. 100 lakhs or 104 lakhs whichever is higher ಅಂದ್ರೆ 104 lakhs ತಗೊಂಡ್ಬಿಡ್ತೀರಾ ನೀವು. ಆದರೆ ಅಮೆಂಡ್ಮೆಂಟ್ ಆಯಿತು, ಒಂದು ಅಮೆಂಡ್ಮೆಂಟ್ ಆಯಿತು. ಯಾವುದರಲ್ಲಿ? ಸೆಕ್ಷನ್ 50C ಫೈನಾನ್ಸ್ ಆಕ್ಟ್ 2018 ಏನು ಹೇಳುತ್ತದು? ಫಸ್ಟ್ ಅದು ಹೇಳಿ ಆಮೇಲಿಂದ ನಾವು ಪ್ರಾಬ್ಲಮ್ ಕಡೆಗೆ ಬರೋಣ. ಓಕೆ, $50C ಏನಂತ ಹೇಳುತ್ತೆ ಅಂದರೆ ಸೆಕ್ಷನ್ 50C ಕ್ಯಾಪಿಟಲ್ ಗೇನ್ಸ್ ಆನ್ ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಇಲ್ಲಿ ಒಂದು ವಿಚಾರ ನಿಮ್ಮ ಹತ್ರ ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಿ ನೋಡಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಡೌಟ್ಸ್ನ ಇದು ಮಾಡಕ್ಕೆ ಹೋಗ್ಬೇಡಿ, ಕ್ಲಾರಿಟಿ ತಗೊಳ್ಳಿ. ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ರೆಸಿಡೆನ್ಷಿಯಲ್ ಹೌಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಲ್ಲ ಒಂದೇನೆ. ಲ್ಯಾಂಡ್ ಜೊತೆಗೆ ಬಿಲ್ಡಿಂಗ್ ಇದ್ರೆ ಅದು ನಾವು ರೆಸಿಡೆನ್ಷಿಯಲ್ ಹೌಸ್ ಆರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳುವಂಥದ್ದಾಗಿರುತ್ತೆ. ಇದಕ್ಕೆ ಪೀರಿಯಡ್ ಆಫ್ ಹೋಲ್ಡಿಂಗ್, ಯಾವುದಕ್ಕೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಥವಾ ರೆಸಿಡೆನ್ಷಿಯಲ್ ಹೌಸ್ಗೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ ಈಸ್ 2 years, 2 ವರ್ಷಗಳು. ಇದು ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಮತ್ತೆ ಈ ಡೌಟ್ ನಿಮಗೆ ಅರೈಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಕೂಡ. ವಾಪಸ್ ಇಲ್ಲಿಗೆ ಬರ್ತೀನಿ. ಯಾವುದಕ್ಕೆ? 50C. 50Cಯಲ್ಲಿ ಉದಾಹರಣೆಗೆ ಒಂದು ಫ್ಲ್ಯಾಟ್ ಕೊಂಡ್ಕೊಳ್ಳೋಕ್ಕೆ ನೀವು ಹೋದ್ರಿ ಅಂತ ಅನ್ಕೊಳ್ಳಿ. ಫ್ಲ್ಯಾಟ್ ಕೊಂಡ್ಕೊಳ್ಳೋಕೆ ಹೋದಾಗ ಸರ್ ಎಷ್ಟಾಗುತ್ತೆ ಈ ಫ್ಲ್ಯಾಟ್ ಅಂತ ಕೇಳ್ತೀರ. ಸೇ ಫಾರ್ ಎಕ್ಸಾಂಪಲ್ ಸೇಲ್ ಕನ್ಸಿಡರೇಷನ್ 10 lakhs ಅಂತ ಹೇಳ್ತಾನೆ ಅವನು. ಹಾಗಿದ್ದಾಗೆ ನೀವು ಚೆಕ್ನಲ್ಲಿ ಅವನ ಹೆಸರು ಬರೆದು 10 lakhs ಅಂತ ನೀವು ಅವನಿಗೆ ಚೆಕ್ ಕರೆದು ಕೊಡಕ್ಕೆ ಹೋದಾಗ, ಸರ್ ನೋ 10 ಲಕ್ಷ ಫುಲ್ಲು ಬೇಡ, 50-50 ಮಾಡೋಣ ಅಂತ ಹೇಳ್ತಾನೆ. 50% ಅಂತಾನೆ. ಏನು ಸರ್ 50% ಅಂದರೆ ಅಂತ ಅವನು ಕೇಳಿದ್ರೆ, 50% ಕ್ಯಾಶ್ ಮುಖಾಂತರ ಕೊಡಿ, 50% ಚೆಕ್ ಮುಖಾಂತರ ಕೊಡಿ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ 50%ನ ಅವನು ಕ್ಯಾಶ್ ಮುಖಾಂತರ ಇಸ್ಕೊಂಡು ಮನೆಗೆ ತಗೊಂಡೋಗ್ತಾನೆ. ಇನ್ನು ಮಿಕ್ಕಿರುವಂಥ 50% ಇದೆಲ್ಲ ಚೆಕ್ ಮುಖಾಂತರವಾಗಿ ಇದನ್ನ ಅವನು ಸೇಲ್ ಕನ್ಸಿಡರೇಷನ್ ಅಂತ ತೋರಿಸ್ತಾನೆ. ಹಾಗಾದ್ರೆ ಸೇಲ್ ಕನ್ಸಿಡರೇಷನ್ 10 lakhs ಅಲ್ಲಿ ಎಷ್ಟಾಯಿತು? ಓನ್ಲಿ 5 lakhs ಆಯಿತು. ಹಾಗಾದ್ರೆ ಸೇಲ್ ಕನ್ಸಿಡರೇಷನ್ ಅವ್ನು 5 lakhs ಅಂತ ತೋರಿಸಿದ್ಮೇಲೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳೆದ ಮೇಲೆ ಬರುವಂತಹ ಕ್ಯಾಪಿಟಲ್ ಗೇನ್ ಕೂಡ ಏನಾಗುತ್ತೆ?
50% ರೆಡ್ಯೂಸ್ ಆಗಿಬಿಡುತ್ತೆ. ಅಂದರೆ ಕ್ಯಾಪಿಟಲ್ ಗೇನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾದರೆ ಸೇಲ್ ಕನ್ಸಿಡರೇಷನ್ ತೋರಿಸೋದು ಕಡಿಮೆ, ಸೇಲ್ ಕನ್ಸಿಡರೇಷನ್ ತೋರಿಸೋದು ಕಡಿಮೆ, ಜೊತೆಗೆ ಟ್ಯಾಕ್ಸ್ ಕಟ್ಟೋದು ಕಡಿಮೆ. ಹಾಗಾದ್ರೆ ಇವರು ಟ್ಯಾಕ್ಸ್ ಕಟ್ಟೋದ್ರಿಂದ ಈ ರೀತಿ ಬಚಾವ್ ಆಗ್ತಿದ್ರು, ಎಸ್ಕೇಪ್ ಆಗ್ತಿದ್ರು, ಈ ಕ್ಯಾಶ್ ಸಿಸ್ಟಮ್ನ ಮೇಂಟೈನ್ ಮಾಡ್ತಿದ್ರು. ಸೊ ಈ ರೀತಿ ಕ್ಯಾಶ್ ಸಿಸ್ಟಮ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಗೌರ್ನಮೆಂಟ್ ಏನು ಮಾಡ್ತು ಅಂದರೆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಅಂತ ಇಂಟ್ರೊಡ್ಯೂಸ್ ಮಾಡ್ತು. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಏನು ಸರ್ ಇದು ಅಂತಂದ್ರೆ, ಈಗೊಂದು ಮನೆ ಇದೆ ಅಂತ ಅನ್ಕೋಣ. ಇದು ನಿಮ್ದೊಂದು ಮನೆ. ಈ ಮನೆನ ಸೇಲ್ ಮಾಡ್ತಾ ಇದ್ದೀರ ನೀವು. ಯಾವ ಏರಿಯಾದಲ್ಲಿದೆ, ಎಷ್ಟು ಸ್ಕ್ವೇರ್ಸ್ ಇದೆ, ಇದಕ್ಕೆ ಗೌರ್ನಮೆಂಟ್ ಪ್ರಕಾರವಾಗಿ ಇದಕ್ಕೆ ಗೌರ್ನಮೆಂಟ್ನ ಪ್ರಕಾರವಾಗಿ ಒಂದು ವ್ಯಾಲ್ಯೂ ಅಂತ ಫಿಕ್ಸ್ ಮಾಡುತ್ತೆ. ಇದಕ್ಕಿಂತ ಕಡಿಮೆ ನೀವು ಸೇಲ್ ಮಾಡೋ ಹಾಗಿಲ್ಲ. ಸೇಲ್ ಮಾಡಿದ್ರು ಕೂಡ ಇದ್ರ ಮೇಲೆ ನಾವು ತಗೊಬೇಕಾಗಿರುತ್ತೆ. ಈ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಏನಿರುತ್ತೆ, ಈ ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಟ್ಯಾಕ್ಸ್ ಸಮ್ ಪರ್ಸೆಂಟೇಜ್, ಐದರ್ 1.5%, 2% ಮಾಡ್ತಾರೆ ಈ ವ್ಯಾಲ್ಯೂ ಮೇಲೆ. ಮೊದಲೆಲ್ಲನೂ ಸೇಲ್ ಕನ್ಸಿಡರೇಷನ್ ಮೇಲೆ ಇರುವಂತಹದ್ದು, ಅದನ್ನ ಅಬಲಿಷ್ ಮಾಡಿ ಇವಾಗ ಏನು ಮಾಡಿದರೆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಅಂತ ಒಂದು ಇರುತ್ತೆ. ಈ ಮನೆಗೆ ಇಷ್ಟು ವ್ಯಾಲ್ಯೂ ಅಂತ ಗೌರ್ಮೆಂಟ್ ಅವ್ರು ಫಿಕ್ಸ್ ಮಾಡಿರ್ತಾರೆ. ಆ ವ್ಯಾಲ್ಯೂ ಮೇಲೆ ಸಮ್ ಪರ್ಸೆಂಟೇಜ್ನ ನಾವೇನು ಕಟ್ಟಬೇಕಾಗುತ್ತೆ, ಸ್ಟ್ಯಾಂಪ್ ಡ್ಯೂಟಿ ಅಂತ ಕಟ್ಟಬೇಕಾಗಿರುತ್ತೆ. ಸ್ಟ್ಯಾಂಪ್ ಡ್ಯೂಟಿ ವಿಚ್ ಈಸ್ ಅ ಟ್ಯಾಕ್ಸ್, ಸಮ್ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಆನ್ ವಾಟ್, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಮೇಲೆ ಹಾಕುವಂತಹ ಟ್ಯಾಕ್ಸ್ ಅಂದರೆ ಡ್ಯೂಟಿ, ಸ್ಟ್ಯಾಂಪ್ ಡ್ಯೂಟಿ ಅಂತ ಕರಿತೀವಿ. ಇದು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ನಾವು ಕನ್ಸಿಡರ್ ಮಾಡ್ತಾ ಇರೋದು ಯಾವುದು, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಈ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಎಷ್ಟಿದೆ ಅದನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ 50C ಅಪ್ಲೈ ಆಗುತ್ತೆ. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 11 lakhs ಇದೆ. ಅರ್ಲಿಯರ್ ಏನ್ ಮಾಡ್ತಾ ಇದ್ವಿ ನಾವು ಅಂದ್ರೆ ವಿಚ್ ಎವರ್ ಈಸ್ ಹೈಯರ್. ಸೊ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 11 lakhs ನ ತಗೊಂಡ್ಬಿಡ್ತಾ ಇದ್ವಿ ನಾವು. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 11 lakhs ನ ತಗೊಂತಾ ಇದ್ವಿ. ಟ್ಯಾಕ್ಸ್ ಪೇಯರ್ಸ್ ಏನ್ ಮಾಡಿದ್ರು, ಡಿಮ್ಯಾಂಡ್ ಮಾಡಿದ್ರು, ಸ್ವಲ್ಪ ಕನ್ಸೆಷನ್ ಕೊಡಿ, ಒಂದು ಸ್ವಲ್ಪ ವೇರಿ ಮಾಡ್ರಿ, ಡ್ಯೂಟಿನಲ್ಲಿ ವೇರಿಯೇಷನ್ ಒಂದು ಸ್ವಲ್ಪ ಇದ್ದೇ ಇರುತ್ತೆ, ಅದನ್ನು ನೀವು ಕನ್ಸಿಡರ್ ಮಾಡಬೇಕು ನೀವು ಅಂತ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೆ ಗವರ್ಮೆಂಟ್ ಅಪ್ರೂವ್ ಮಾಡಿ ಓಕೆಪ್ಪ ನಿಮಗೆ ನಾವೇನು ಮಾಡ್ತೀವಿ 5% ಅಷ್ಟು ವೇರಿಯೇಷನ್ಗೆ 5% ಅಷ್ಟು ವೇರಿಯೇಷನ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ಪರ್ಸೆಂಟ್? 5%. ಸ್ವಲ್ಪ ಟ್ರಿಕ್ಕಿ ಇದೆ, ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಎಕ್ಸಾಂಪಲ್ ಕಂಟಿನ್ಯೂ ಮಾಡ್ತೀನಿ. ಏನು ಹೇಳ್ತಾ ಇದ್ದು, ನೀನು ಸೇಲ್ ಕನ್ಸಿಡರೇಷನ್ ಅಂತ ಏನು ಹೇಳ್ತಿದೆಯೋ ಇಲ್ಲಿ ಹೇಳಿರೋದು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 11 lakhs ಅಂತ ಹೇಳ್ತಿರೋದು. ಇವಾಗ ನೀನು 5% ವೇರಿಯೇಷನ್ ಕೊಡ್ತೀನಿ. 5% ಅಥವಾ 5% ಒಳಗಡೆ ಏನಾದರೂ ನಮ್ಮ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಏನಾದ್ರು ಇದ್ರೆ ನಿನ್ನ ಸೇಲ್ ಕನ್ಸಿಡರೇಷನ್ ಏನಿದೆಯೋ ಅದನ್ನೇನೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ಮಾಡ್ಕೋ ಅಂತ ಹೇಳಿದ್ರು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. 5% ವೇರಿಯೇಷನ್ ಒಳಗಡೆ ಏನಾದರೂ ನಮ್ಮ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಇದ್ರೆ, ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂನ ಹತ್ತಿರದಲ್ಲೇ ನೀನು 5% ಒಳಗಡೆ ನಿನ್ನ ಸೇಲ್ ಕನ್ಸಿಡರೇಷನ್ ವ್ಯಾಲ್ಯೂ ಇದ್ರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅದನ್ನೇ ಮಾಡ್ಕೊಳ್ಳೋಣ. ಸರ್ ಒಂದು ಉದಾಹರಣೆ ಕೊಡಿ ಸರ್. ಏನು ಉದಾಹರಣೆ ಕೊಡೋಣ? ಇಲ್ಲೇ ಕೊಟ್ಟಿದ್ದೀರ ಅದರಲ್ಲಿ. ಇದಕ್ಕೆ ಸೇಲ್ ಕನ್ಸಿಡರೇಷನ್ 10 ಲಕ್ಷದ ಮೇಲೆ 5% ಅಂದ್ರೆ ಬರೋದು 50,000 ರೂಪಾಯಿ ಬರುತ್ತೆ. ಅಂದ್ರೆ 10 ಲಕ್ಷ
ಪ್ಲಸ್ 50,000 10,50,000. ಸೊ 10,50,000 5% ವೇರಿಯೇಷನ್ ಒಳಗಡೆ ಏನಾದರೂ ಇದೆಯಾ? ಇದು ನೋಡಿ, ಕಾಣಿಸ್ತಿದ್ಯಾ? 10.5 ಲಕ್ಷಕ್ಕಿಂತ ಜಾಸ್ತಿ ಇದೆ. ಸೊ ಹಾಗಾದ್ರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 11 lakhs ಅಂತಾನೆ ತಗೊಬೇಕಾಗಿರುತ್ತೆ ನೀವು. ಸರ್ ಇನ್ನೊಂದು ಉದಾಹರಣೆ ಕೊಡಿ ಸರ್. ಅರ್ಧಂಬರ್ಧ ಅರ್ಥ ಆದಂಗಿದೆ. ಓಕೆ, ಉದಾಹರಣೆಗೆ ಸೇಲ್ ಕನ್ಸಿಡರೇಷನ್ 10 lakhs, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 10,40,000. ಈಗ ಸೇಲ್ ಕನ್ಸಿಡರೇಷನ್ ಮೇಲೆ 5% ವೇರಿಯೇಷನ್ ಸಿಗತ್ತೆ. ನೀವೇನ್ ಮಾಡಿ, 10 ಲಕ್ಷದ ಮೇಲೆ 5% ಕ್ಯಾಲ್ಕುಲೇಷನ್ ಮಾಡಿ. ಅಂದ್ರೆ ಬರೋದು 50,000 ಬರುತ್ತೆ. 10 ಲಕ್ಷ ಪ್ಲಸ್ 50,000 ಅಂದ್ರೆ ಬರೋದು 10,50,000. 10,50,000. ಈ 10,50,000 ಒಳಗಡೆ ಇದೆಯಾ ನೋಡಿ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ? ಹೌದು ಸರ್, 10,40,000 ಅಷ್ಟೇ ಇರೋದು. ಅಂದ್ರೆ 5% ವೇರಿಯೇಷನ್ ನ ಒಳಗಡೆನೆ ಇದೆ SDV. ಹಾಗಾದ್ರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ನಾವು ಇದನ್ನ ತಗೊಬಾರ್ದು. ಯಾವ್ದನ್ನ ತಗೊಬೇಕು ನಾವು? 10 lakhs ಅಂತಾನೆ ತಗೊಬೇಕಾಗಿರುತ್ತೆ. ಸರ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೇಲ್ ಕನ್ಸಿಡರೇಷನ್ 10 lakh, SDV ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 10,01,000. ಕರೆಕ್ಟ್ ಆಗಿದೆಯಾ? 10,01,000. ಈಗ ಹೇಳಿ ಸರ್ ಅಂದಾಗ ನಾವೇನ್ ಮಾಡಬೇಕು? 10 ಲಕ್ಷದ ಮೇಲೆ 5% ಕಂಡಿಡ್ದು ಅದನ್ನ 5% ಆ್ಯಡ್ ಮಾಡಕ್ ಬದಲಾಗಿ ಡೈರೆಕ್ಟ್ ಆಗಿ ನೀವು ನೋಡ್ರಿ, 10 ಲಕ್ಷದ ಮೇಲೆ 5% ಕಂಡಿಡ್ದು ಆ 5%ನ ಆ್ಯಡ್ ಮಾಡೋದು ಒಂದೇನೆ. ಡೈರೆಕ್ಟ್ ಆಗಿ ಏನ್ ಮಾಡಿ ನೀವು 105% ಮಾಡಿ ಆ್ಯಡ್ ಮಾಡಿ ಬಂದ್ಬಿಡುತ್ತೆ. ಎಷ್ಟು ಬರುತ್ತೆ? 10,50,000. ಇದನ್ನ ಕಂಪೇರ್ ಮಾಡಿ ಇಲ್ಲಿಗೆ. ಈ 5% ವೇರಿಯೇಷನ್ ಇರೋದು SDVಗಿಂತ ಏನಾಗಿದೆ ಅಂತ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. 5% ವೇರಿಯೇಷನ್ ಒಳಗಡೆನೆ ಬರ್ತಿದ್ಯಾ ಅಂತ ನೋಡಿ. ಹೌದು ಸರ್, 10.5 ಲಕ್ಷ ಇರೋದು ಇಲ್ಲಿ ಬರೀ 10,01,000 ಇದೆ ಸರ್. ವೇರಿಯೇಷನ್ ಒಳಗಡೆ 5% ವೇರಿಯೇಷನ್ ಒಳಗಡೆನೆ ಇದೆ. ಹಾಗಾದ್ರೆ ನಾವೇನ್ ಮಾಡಬೇಕು? 10 ಲಕ್ಷ ಅನ್ನೋದನ್ನೇ ನಾವೇನ್ ಮಾಡಬೇಕು? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 10 lakh ಅಂತಾನೆ ತಗೊಬೇಕಾಗಿರುತ್ತೆ. ಓಕೆ, ಇನ್ನೊಂದು ಉದಾಹರಣೆ ತಗೋಣ. ಸೇಲ್ ಕನ್ಸಿಡರೇಷನ್ SDV ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಒಂದು ಉದಾಹರಣೆ ನಾನೇ ನಿಮಗೆ ಕೊಡ್ತೀನಿ. 1 ಲಕ್ಷ, 1,03,000 ಏನಾಗುತ್ತೆ? ಫಸ್ಟ್ ನಾವೇನ್ ಮಾಡಬೇಕು? ಸೇಲ್ ಕನ್ಸಿಡರೇಷನ್ ಮೇಲೆ 105% ಮಾಡಬೇಕು. ಅಂದ್ರೆ ಬರೋದೆಷ್ಟು? 1,05,000. ಈ 1,05,000 ಒಳಗಡೆನೆ ಇದು ಬರ್ತಿದೆಯಾ? ಹೌದು ಸರ್, SDV 105%ಗಿಂತ ಕಡಿಮೆ ಇದೆ ಸರ್. ಕಡಿಮೆ ಇತ್ತು ಅಂದ್ರೆ ನಾವು ಇದನ್ನ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಗಿ ತಗೊಬಾರ್ದು. ಯಾವ್ದನ್ನ ತಗೊಬೇಕಾಗಿರುತ್ತೆ? 1 lakh ಅನ್ನೋದೇ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಇನ್ನೊಂದು ಎಕ್ಸಾಂಪಲ್ ಕೊಡೋದೇ ಆದ್ರೆ 1 lakh, 1,08,000. ಈಗ ಒಂದ್ಸಲಿ ನೋಡಿ, 1 lakh ಮೇಲೆ 105% ಮಾಡಿದ್ರೆ 1,05,000 ಬರುತ್ತೆ. ಈಗ ಇವಾಗ ನೋಡಿ, 1,05,000 ಒಳಗಡೆ SDV ಬರ್ತಿದ್ಯಾ ಅಂತ ನೋಡಿ. 105% ಒಳಗಡೆ SDV ಬಂದ್ರೆ ಇದನ್ನ ತಗೊಳ್ಳಿ. ಇದನ್ನ ಅಂದ್ರೆ
ಸೇಲ್ ಕನ್ಸಿಡರೇಷನ್ನೇ ತಗೊಂಬಿಡಿ. ವೇರಿಯೇಷನ್ 5% ವರೆಗೂ ಕೊಟ್ಟಿರೋದು, 5%ಗಿಂತ ಇನ್ನೂ ಜಾಸ್ತಿ ಇದೆ. SDV ದುಡ್ಡು ನುಂಗಾಕ್ತಾ ಇದ್ದಾನೆ ಇವನು, ಮೋಸ ಮಾಡ್ತಿದ್ದಾನೆ ಇವನು ಅಂತ ಹೇಳಿ ನಾವು 1,08,000 ಅನ್ನೋದನ್ನೇ ನಾವು ತಗೊಬೇಕಾಗಿರೋದು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಅದೇ ಅಕಸ್ಮಾತ್ ಏನಾದರೂ 1 lakh ಇದ್ದು ಇಲ್ಲಿ 1,05,000 ಇದೆ. ಈಗ ಇದರ ಮೇಲೆ ಏನ್ ಮಾಡಿ 105% ಮಾಡಿ. ಅವಾಗ ಏನಾಗುತ್ತೆ ಅಂತ ನೋಡಿ. 1 lakh ಮೇಲೆ 105% ಮಾಡಿದ್ರೆ ಬರುವಂತಹದು 1,05,000. ಈ 105% ಅನ್ನೋದು ಇದರಲ್ಲೇ ಇದೆಯಾ ನೋಡಿ ಸರ್, ಸೇಮ್ ಇದೆ ಸರ್. ನಾನು ಹೇಳ್ತಾ ಇರೋದು ವೇರಿಯೇಷನ್ ಇದ್ರೊಳಗಡೆ ಇರಬೇಕು, ಆಗ ಸೇಲ್ ಕನ್ಸಿಡರೇಷನ್ ತಗೊಳ್ಳಿ ಅಂದೆ. ಅಕಸ್ಮಾತ್ 105%ಗಿಂತ ಇದೇನಾದ್ರು ಜಾಸ್ತಿ ಇದ್ರೆ, ಯಾವ್ದು ಜಾಸ್ತಿ ಇದ್ರೆ, SDV ಜಾಸ್ತಿ ಇದ್ರೆ, ಯಾವ್ದು ಜಾಸ್ತಿ ಇರಬೇಕು, SDV ಜಾಸ್ತಿ ಇದ್ರೆ. ಜಾಸ್ತಿ ಇದೆಯಾ? ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲಿ ಕನ್ಫ್ಯೂಷನ್ ಆಗ್ತಿದೆಯೋ ಅಲ್ಲಿ ರಿಪೀಟ್ ಮಾಡಕ್ ಪ್ರಯತ್ನ ಪಡ್ತೀನಿ. ಕಾನ್ಸಂಟ್ರೇಷನ್ ಇರಬೇಕು ಮಕ್ಕಳಿಗೆ. 105% ನಾನು ಅಂಡರ್ಲೈನ್ ಮಾಡ್ತಾ ಇದ್ದು ನಾನು 1,05,000 ಅಂತ ಹೇಳ್ತಿಲ್ಲ, ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ. ಅದಕ್ಕೆ ಟರ್ಮಿನಾಲಜಿ ನಾನು ಉಪಯೋಗಿಸ್ತಾ ಇರೋದು ವೇರಿಯೇಷನ್ ಅನ್ನೋ ಪದಕ್ಕೆ ಬದಲಾಗಿ 105% ಅಂತ ಉಪಯೋಗಿಸ್ತಾ ಇದ್ದೀನಿ. 105% ಅನ್ನೋದು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಗಿಂತ ಕಡಿಮೆ ಇರಬೇಕು, ಇಲ್ಲ ಅಷ್ಟೇ ಇರಬೇಕು. ಅಕಸ್ಮಾತ್ ಏನಾದ್ರು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಜಾಸ್ತಿ ಇದ್ರೆ ನೋಡ್ರಿ, ಇಲ್ಲಿ 1,05,000 ಇದೆ, 1,08,000 ಇದೆ. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಏನಾಗಿದೆ 105%ಗಿಂತ ಏನಾಗಿದೆ ಜಾಸ್ತಿ ಇದೆ. ಜಾಸ್ತಿ ಇದೆ ಅಂತಂದ್ರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅದನ್ನೇ ತಗೊಬೇಕು. ಇಲ್ಲಿ ಜಾಸ್ತಿ ಇದೆಯಾ? ಜಾಸ್ತಿ ಆಗಿಲ್ಲ, 5%ಗಿಂತ ಎಕ್ಸೀಡ್ ಆಗಿಲ್ಲ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಹಾಗಾದ್ರೆ ನಾವು ತಗೊಬೇಕಾಗಿರೋದು 1 lakh ಅನ್ನೋದನ್ನೇ ತಗೊಬೇಕಾಗಿರುತ್ತೆ. ನಾವು 1 lakh ಅನ್ನೋದನ್ನೇ ತಗೊಬೇಕಾಗಿರುತ್ತೆ. ಈ ಎರಡೂ ಕೂಡ 5% ವೇರಿಯೇಷನ್, SDB ಎರಡು ಒಂದೇ ಆಗಿತ್ತು ಅಂದ್ರೆ ಎಕ್ಸೀಡ್ ಆಗಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿರುತ್ತೆ, 1 lakh ಅನ್ನೋದನ್ನೇ ನಾವೇನ್ ಮಾಡ್ಬೇಕಾಗಿರುತ್ತೆ, ತಗೊಬೇಕಾಗಿರುತ್ತೆ. ಇನ್ನೊಂದು ಉದಾಹರಣೆ ತಗೋಣ. ಒಂದು 10 ಲಕ್ಷ ಇದೆ, ಇನ್ನೊಂದು 14 ಲಕ್ಷ ಇದೆ. ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂತಂದ್ರೆ, 10 ಲಕ್ಷದ ಮೇಲೆ ಏನ್ ಮಾಡಿ 105% ಮಾಡಿ. 10 ಲಕ್ಷದ ಮೇಲೆ 105% ಮಾಡಿದ್ರೆ ಏನ್ ಬರುತ್ತೆ, 1,05,000 ಬರುತ್ತೆ. ಸರ್ 10 ಲಕ್ಷ ಸರ್ ಬರೋದು, 10,50,000 ಬರುತ್ತೆ. ಹಾಗಾದ್ರೆ 10,50,000 ಇಲ್ಲೇನಿದೆ, SDB ಎಷ್ಟಿದೆ, 14 ಲಕ್ಷ ಇದೆ. ಹಾಗಾದ್ರೆ ಇದಕ್ಕಿಂತ ಇದು ಏನಾಗಿದೆ ಅಂತ ನೋಡಿ. 5% ಇದಕ್ಕಿಂತ ಅಂತಂದ್ರೆ ತಪ್ಪಾಗುತ್ತೆ, ಇಲ್ಲೇ ಗಮನ ಹರಿಸ್ಬೇಕು. 105%ಗಿಂತ SDV ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು, 5% ವೇರಿಯೇಷನ್ ಹಾಕೋದ್ರು ನೀನು SDV ಸಮಕ್ಕೆ ನೀನು ಬರೋಕ್ಕಾಗಲಿಲ್ಲ. ಮಿಕ್ಕಿರೋ ದುಡ್ಡನ್ನ ನೀನು ಟ್ಯಾಕ್ಸಿಂದ ಬಚಾವಾಗಕ್ಕೆ ಪ್ರಯತ್ನ ಪಡ್ತಿದ್ಯಾ. ಸುಮ್ಮನೆ ತಾವುಗಳು ಎಷ್ಟರ ಮೇಲೆ ಟ್ಯಾಕ್ಸ್ ಕಟ್ಟಿ, 14 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆ ಅನ್ಸುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತಿಲ್ಲ, ಹಲವಾರು ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಇದು 1 ಲಕ್ಷ ಇರುತ್ತೆ ಅಂತ ಅನ್ಕೋಣ. 1,80,000 ಇದಿರುತ್ತೆ. ಇವಾಗ ಸರ್ 1 ಲಕ್ಷದ ಮೇಲೆ ಏನ್ ಮಾಡಿ 105% ಮಾಡಿ, ಬರೋದು 1,05,000. ಇದ್ರೊಳಗಡೆನೆ ಇದೆಯಾ 105% ಅನ್ನೋದು ಇದ್ರೊಳಗಡೆನೆ ಇದೆಯಾ? ಇಲ್ಲ, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಜಾಸ್ತಿ ಇದೆ. ಹಾಗಾದ್ರೆ ಏನ್ ಮಾಡ್ರಿ,
1,80,000 ಅನ್ನೋದೇ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ನೀವು ತಗೊಬೇಕು. ಅದನ್ನೇ ನಾನು ಹೇಳ್ತಾ ಇದ್ದಿದ್ದು. ಹಾಗಾದ್ರೆ ಒರಿಜಿನಲ್ ಪ್ರಾಬ್ಲಮ್ಗೆ ಈಗ ಬರೋಣ. ಏನಂತೆ, ಅಪೂರ್ವ ಪರ್ಚೇಸ್ ಮಾಡ್ತಾ ಇರೋದು ರೆಸಿಡೆನ್ಷಿಯಲ್ ಹೌಸ್ನ 1,499, 1 ಲ್ಯಾಕ್ಗೆ, ಅದರ FMV 3 ಲ್ಯಾಕ್. ಅಂದರೆ 99 ಅಂದಿದ ತಕ್ಷಣ ನಿಮ್ಗೆ ಬಂತು ಆಪ್ಷನ್ ಸಿಗುತ್ತೆ 1 ಲ್ಯಾಕ್ ಆರ್ 3 ಲ್ಯಾಕ್ ವಿಚ್ ಎವರ್ ಈಸ್ ಹೈಯ. 1 ಲ್ಯಾಕ್ ಆರ್ 3 ಲ್ಯಾಕ್ಸ್ ವಿಚ್ ಎವರ್ ಈಸ್ ಹೈಯ. 1 ಲ್ಯಾಕ್ ಆರ್ 3 ಲ್ಯಾಕ್ಸ್ ವಿಚ್ ಎವರ್ ಈಸ್ ಹೈಯರ್ ಅಂದ್ರೆ ಏನಾಗಿರುತ್ತೆ, 3 ಲ್ಯಾಕ್ ಅನ್ನೋದೇ ಹೈಯರ್ ಆಗಿರುತ್ತೆ. ಓಕೆ, ಇದೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗೋಯ್ತು. ಶಿ ಸೋಲ್ಡ್ ದ ರೆಸಿಡೆನ್ಷಿಯಲ್ ಹೌಸ್ ಫಾರ್ ಎ ಸೇಲ್ ಕನ್ಸಿಡರೇಷನ್ ಆಫ್ rupees 100 lakhs. 100 lakhs ಅಂತ. ಹಾಗಾದ್ರೆ 100 lakhs ಅನ್ನೋದು ಸೇಲ್ ಕನ್ಸಿಡರೇಷನ್. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಎಷ್ಟಿದೆ ಅಂತೆ, 104 lakhs. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಎಷ್ಟಿದೆ, 104 lakhs. ಈಗ ಇವಾಗ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು ತಗೊಬೇಕು, ಆಸ್ ಪರ್ ಸೆಕ್ಷನ್ 50C. 50C ಪ್ರಕಾರ ಈ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು ತಗೊಬೇಕು ಅನ್ನೋದು ಇವಾಗ ಬೇಕಾಗಿರೋದು ಪ್ರಶ್ನೆ. ಹಾಗಾದ್ರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು ಅಂತಂದ್ರೆ 100 lakhs ಮೇಲೆ ಫಸ್ಟ್ ನಾವೇನ್ ಮಾಡಬೇಕು, 105% ಮಾಡಬೇಕು. 105% ಮಾಡಿದ್ರೆ ಬರೋದು 105 ಲಕ್ಷ. ಎಷ್ಟು, 105 ಲಕ್ಷ ಬರುತ್ತೆ. ಅಂದ್ರೆ 1,05,00,000 ಬರುತ್ತೆ. ಆದ್ರೆ ಇಲ್ಲಿ ಇವಾಗ ಇದಕ್ಕೂ ಇವಾಗ ಕಂಪೇರ್ ಮಾಡ್ಕೊಳ್ಳೋಣ. 105 ಲಕ್ಷದೊಳಗಡೆ ಅಂದ್ರೆ 105% ಒಳಗಡೆನೆ ಇದೆಯಾ SDV ಅನ್ನೋದು. 105% ಒಳಗಡೆನೆ SDV ಇದ್ರೆ, 105% ಒಳಗಡೆನೆ SDV ಇದ್ರೆ ನಾವು ಯಾವ್ದನ್ನು ತಗೊಬೇಕು, 100 lakhsನೇ ತಗೊಬೇಕು. 105 ಲಕ್ಷದೊಳಗಡೆನೆ 104 ಲಕ್ಷ ಇದೆ. ಓಕೆಪ್ಪ, ನೀವು 5% ವೇರಿಯೇಷನ್, ನನಗೂ ನಿನಗೂ 5% ವೇರಿಯೇಷನ್ ಇದೆ. ಸೊ ಅದಕ್ಕೋಸ್ಕರ ನೀನೇನು ಮಾಡು, ನಿನ್ನ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 100 lakhs ತಗೋ ಅಂತ ಹೇಳ್ತಾರೆ. ನಿಮಗೆ 50C ಗೊತ್ತಿಲ್ದಿರ ನೀವೇನ್ ಮಾಡಿದ್ರೆ 104 lakhs ನೀವು ತಗೊಂಡಾಗ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ನೇ ತಪ್ಪಾಯಿತು ಅಂದರೆ ಹೋಲ್ ಥಿಂಗ್ ಗೋಸ್ ರಾಂಗ್. ದಟ್ಸ್ ವೈ ಸ್ಟೂಡೆಂಟ್ಸ್, ಇದನ್ನ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಬಂದಾಗ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಅನ್ನೋದು ಕೆಲವೇ ಪ್ರಾಬ್ಲಮ್ ಅಲ್ಲಿ ಬಂದಿರುತ್ತೆ. ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಕೊಡೋದೇ 2 ಪ್ರಾಬ್ಲಮ್, ಅದರಲ್ಲಿ ಇದೊಂದು ಪ್ರಾಬ್ಲಮ್ ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಬಂತು ಅಂದ್ರೆ ತಪ್ಪಾಗತ್ತೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರೋದು ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 3 lakh into 280 divided by 100. ಇದನ್ನ ನೀವು ಮಾಡಿದ್ರ ಅಂತಂದ್ರೆ 84 lakhs ಬರುತ್ತೆ. 84 lakh or 8,40,000. ಐ ಥಿಂಕ್ 8,40,000 ಬರುತ್ತೆ. $100 lakhs ಅಲ್ಲಿ 8,40,000 ಹೋದ್ರೆ 91,60,000 ಬರುತ್ತೆ. ಇದನ್ನೇ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಸರ್ ಇನ್ನೊಂದು ಕೇಸ್ ನೀವು ಹೇಳಿಲ್ಲ ಸರ್. ನೀವು ಯಾವ್ದು ಹೇಳಿಲ್ಲ ನಾನು ಸರ್? ಅಕಸ್ಮಾತ್ ಏನಾದ್ರು ಸೇಲ್ ಕನ್ಸಿಡರೇಷನ್ 10 lakh, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 9 lakh, ಹಿಂಗಿದ್ದಾಗ ಹೆಂಗ್ ಮಾಡ್ಬೇಕು ಸರ್? ನಮಗೆ ನಗು ಬರುತ್ತೆ. ಗೌರ್ಮೆಂಟ್ ಅವರು ಅವ್ರು ಅಂದ್ಕೊಂಡಿದ್ದು ಟ್ಯಾಕ್ಸ್ ಬಚಾವ್ ಮಾಡ್ಬಿಡ್ತಾರೆ ಅಂತ ಅವರೇ ಒಂದು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಅಂತ ಅವರೇ ಫಿಕ್ಸ್ ಮಾಡಿದ್ದಾರೆ. ನೀವು ಫಿಕ್ಸ್ ಮಾಡಿರೋದಕ್ಕಿಂತ ನೀವು ಜಾಸ್ತಿನೇ ತೋರಿಸ್ತಾ ಇದ್ದೀರ. ಅಂದ್ರೆ ಅರ್ಥ ನೀವು ಮಾಡಿರೋದು ಕಡಿಮೆ ಬೆಲೆ, ನಾನು ಮಾರಿರೋದು ಜಾಸ್ತಿ ಬೆಲೆ. ಸೊ
ನಾನು ಇಷ್ಟಕ್ಕೆ ಮಾರಿದ್ದೀನಿ ಅಂತ ನೀವು ಪ್ರಾಮಾಣಿಕವಾಗಿ ನೀವೇ ಸೇಲ್ ಕನ್ಸಿಡರೇಷನ್ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂಗಿಂತ ನೀವೇ ಜಾಸ್ತಿ ತೋರಿಸಿದ್ರೆ 10 ಲಕ್ಷ ವಿಲ್ ಬಿ ದ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಡೋಂಟ್ ಬಿ ಕನ್ಫ್ಯೂಸ್. ತಿರುಗಿ 105% ನೋಡೋಕ್ಕೆಲ್ಲ ಹೋಗಬೇಡಿ. ಅರ್ಥ ಆಯಿತು ಸ್ಟೂಡೆಂಟ್ಸ್ ಹೇಳ್ತಾ ಇರೋದು? ಸೇಲ್ ಕನ್ಸಿಡರೇಷನ್ 10 ಲಕ್ಷ, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 10 ಲಕ್ಷಕ್ಕಿಂತ ಕಡಿಮೆ ಇದ್ರೆ 8 ಲಕ್ಷ ಅಂತ ಅನ್ಕೊಳ್ಳಿ. ಅಂದರೆ ಅರ್ಥ ನಿಮಗೆ ಯಾವಾಗ 105% ಯಾವಾಗ ನೋಡಬೇಕಾಗಿರೋದು? ನೀವು ಯಾವಾಗ ನೋಡಬೇಕಾಗಿರೋದು? ಇಲ್ಲಿ ಇಷ್ಟು ಬೆಲೆ ಇಲ್ಲ ರೀ, ನಮ್ಗೊಂದು 5% ರಿಲ್ಯಾಕ್ಸೇಷನ್ ಕೊಡ್ರಿ ಅಂತ ಕೇಳೋದಕ್ಕೆ ಏನು ಜಾಸ್ತಿ ಇರಬೇಕು ನೋಡಿ. ಪ್ರತಿ ಎಕ್ಸಾಂಪಲಲ್ಲೂ ನೀವು ಗಮನಿಸ್ಕೊಂಡು ಹೋಗಿ. ಹೈಲೈಟ್ ಮಾಡ್ತೀನಿ, ಗಮನಿಸಿ ಸ್ಟೂಡೆಂಟ್ಸ್. 1 ಲಕ್ಷ, 1,03,000 ಸೇಲ್ ಕನ್ಸಿಡರೇಷನ್ ಕಡಿಮೆ ಇರುತ್ತೆ, ಎಸ್ ಡಿ ಬಿ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ 1,08,000, 1 lakh, 1,05,000, 10 lakh, 14 lakh, 1 lakh, 1,80,000. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಜಾಸ್ತಿ ಇದ್ದಾಗ 105% ಮಾಡಿ. 105% ಒಳಗಡೆನೆ ಅದಿದೆಯಾ ಜಾಸ್ತಿ ಇದೆಯಾ ಅಂತ ನೋಡಬೇಕು. 105% ಒಳಗಡೆ ಬಂತು ಅಂದರೆ ಸೇಲ್ ಕನ್ಸಿಡರೇಷನ್ ನೀವು ಎಷ್ಟು ತೋರಿಸಿದ್ರೋ ಅಷ್ಟೇ ತಗೊಳ್ಳಿ. 105%ಗಿಂತ ಜಾಸ್ತಿ ಎಸ್ ಡಿ ವಿ ಇದ್ರೆ ಎಸ್ ಡಿ ವಿನೇ ತಗೊಳ್ಳಿ. ಏನು ಹೇಳಿದ್ದು? 105%ಗಿಂತ 105%ಗಿಂತ ಇದು ಕಡಿಮೆ ಇದ್ರೆ ಅಥವಾ ಈಕ್ವಲ್ ಆಗಿದ್ರೆ ಯಾವುದನ್ನು ತಗೊಳ್ಳಿ? ಸೇಲ್ ಕನ್ಸಿಡರೇಷನ್ನೇ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಗಿ ತಗೊಳ್ಳಿ. ಅದೇ ಅಕಸ್ಮಾತ್ ಏನಾದರೂ 105%ಗಿಂತ ಇದೇನಾಗಿದ್ರೆ, ಇದು ಅಂದರೆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಜಾಸ್ತಿ ಇದ್ರೆ, 105%ಗಿಂತ ಜಾಸ್ತಿ ಇದ್ರೆ ನೀವು ಯಾವುದನ್ನು ತಗೊಬೇಕಾಗಿರುತ್ತೆ? ಎಸ್ ಡಿ ವಿನೇ ತಗೊಬೇಕಾಗಿರುತ್ತೆ. ಇದು ಕನ್ಕ್ಲೂಷನ್. ಸರ್ ಕನ್ಕ್ಲೂಷನಲ್ಲಿ ಇನ್ನೊಂದು 2 ಎಕ್ಸಾಂಪಲ್ಸ್ ಕೊಟ್ಬಿಡಿ ಸರ್. 10 ಲಕ್ಷ, 11 ಲಕ್ಷ. ಹಾಗಾದರೆ 10 ಲಕ್ಷ ಅನ್ನೋದು 11 ಲಕ್ಷ ಅನ್ನೋದು 10 ಲಕ್ಷ ಅನ್ನೋದೇನಾಗಿರುತ್ತೆ? ಸೇಲ್ ಕನ್ಸಿಡರೇಷನ್ ಆಗಿರುತ್ತೆ. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಅನ್ನೋದು 11 ಲಕ್ಷ ಆಗಿರುತ್ತೆ. ಹಾಗಾದರೆ 10 ಲಕ್ಷಕ್ಕಿಂತ ಇದೇನಾಗಿದ್ರೆ 105% ಮಾಡಿದಾಗ 10,50,000 ಆಗಿರುತ್ತೆ. ಈ 10,50,000ಕ್ಕಿಂತ ಇದೇನಾದರೂ ಒಳಗಡೆ ಇದ್ದರೆ, 10.5 ಲಕ್ಷದ ಒಳಗಡೆ ಇದ್ದರೆ, ಒಳಗಡೆ ಇಲ್ಲ ಸರ್ ಇದು ಜಾಸ್ತಿ ಇದೆ, ಹಾಗಾದ್ರೆ ಇದೇ ಜಾಸ್ತಿ ಇದ್ದರೆ, ಇದೇ ಅಂದರೆ ಎಸ್ ಡಿ ಬಿ ಜಾಸ್ತಿ ಇದ್ದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ನಾವು ಎಷ್ಟು ತಗೊಬೇಕು? 11 ಲಕ್ಷ ತಗೊಬೇಕು. ಅದೇ 10 ಲಕ್ಷ ಇದ್ದಿದ್ದು ಅಂದರೆ ಸೇಲ್ ಕನ್ಸಿಡರೇಷನ್ ಇದ್ದು 10,01,000 ಇದ್ದರೆ ಇದ್ರ ಮೇಲೆ 105% ಮಾಡಿದಾಗ 10,50,000 ಆಗುತ್ತೆ. 10,50,000 ಒಳಗಡೆನೇ ಇದೆ ಇದು. ಆಗ ನಾವು ಇದು ತಗೊಳಂಗಿಲ್ಲ. 5% ವೇರಿಯೇಷನ್ ಒಳಗಡೆನೇ ಇದೆ ಎಸ್ ಡಿ ವಿ. ಯಾವ್ದು ತಗೊಬೇಕಾಗಿರುತ್ತೆ? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 10 ಲಕ್ಷನೇ ತಗೊಬೇಕಾಗಿದೆ. ಸ್ಟೂಡೆಂಟ್ಸ್ ಗೊತ್ತಾಯ್ತು ಅಂತ ಅಂದ್ಕೊಂಡೆ ನಾನು. ಓಕೆ ಸ್ಟೂಡೆಂಟ್ಸ್, ಈಗ ಇವಾಗ ಇನ್ನೊಂದು ಕೇಸ್ ಬರುತ್ತೆ. ಏನು ಇನ್ನೊಂದು ಕೇಸು ಅಂದ್ರೆ ಸೇಲ್ ಕನ್ಸಿಡರೇಷನ್. $1 lakh ಇದೆ. ಎಸ್ ಡಿ ವಿ 2 lakh ಇದೆ. ಸೇಲ್ ಕನ್ಸಿಡರೇಷನ್ 1 lakh, ಎಸ್ ಡಿ ವಿ 2 lakhs. ಅಂದ್ರೆ ಏನಾಗುತ್ತೆ? ಇದಕ್ಕಿಂತ ಅಂದರೆ ಸೇಲ್ ಕನ್ಸಿಡರೇಷನ್ಗಿಂತ ಎಸ್ ಡಿ ವಿ ಏನಾಯ್ತು? ಡಬಲ್ ಆಗಿಬಿಟ್ಟಿದೆ. ಆಗಕ್ಕೆ ಅವಕಾಶ ಇದೆಯಾ? ಆಗಕ್ಕೆ ಅವಕಾಶ ಇದೆ. ನಾನು ಸೇಲ್ ಮಾಡಿರುವಂತಹ ಮನೆ, ಒಂದು ಮನೆ ನಾನು ತಗೊಂಡಿದ್ದೀನಿ. ನಾನು ಮನೆ ತಗೊಂಡಾಗ ಒಳ್ಳೆ ವ್ಯಾಲ್ಯೂ ಇತ್ತು. ನನ್ನ ಮನೆ ಮುಂದೆನೆ ಒಂದು ಬಾರ್ ಓಪನ್ ಆಗಿದೆ ಅಂತ ಅನ್ಕೊಳ್ಳಿ. ಆಗ ಅದರ ಬೆಲೆ
ಈಗ ನೀವು ಅದನ್ನು ಕೊಂಡ್ಕೊಳಕ್ ಬರೋರು ಜಾಸ್ತಿಗೆ ತಗೊಳಕ್ ಪ್ರಯತ್ನ ಪಡ್ತೀರಾ, ಕಡಿಮೆಗೆ ತಗೊಳಕ್ ಪ್ರಯತ್ನ ಪಡ್ತೀರಾ? ಅಥವಾ ಇನ್ನೊಂದು ಉದಾಹರಣೆ ತಗೊಳ್ಳೋದೇ ಆದ್ರೆ, ನಾನು ಮನೆ ತಗೊಳ್ಳುವಾಗ ಏರಿಯಾ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಥರ ಎಲ್ಲ ಒಳ್ಳೊಳ್ಳೆ ಮನೆಗಳಿದ್ವು, ಹಿಂದೆ ಎಲ್ಲನೂ ಚೆನ್ನಾಗಿದೆ ಅಂತ ನಾನು ತಗೊಂಡ್ಬಿಟ್ಟೆ. ಆದರೆ ನಾನು ಮನೆ ಮುಂದ್ಗಡೆನೇ ಎಲ್ಲ ಗುಡಿಸುಗಳು ಹಾಕ್ಕೊಂಡು ಗುಡಿಸಲುಗಳು ಒಂದು ಸ್ಲಮ್ ಏರಿಯಾ ಒಂದು ಕ್ರಿಯೇಟ್ ಆಗೋಯ್ತು. ಹಾಗಾದರೆ ನನ್ನ ಮನೆ ಮುಂದ್ಗಡೆ ಸ್ಲಮ್ ಏರಿಯಾ ಇದೆ ಅನ್ನೋ ಕಾರಣಕ್ಕೆ ನನ್ನ ವ್ಯಾಲ್ಯೂ, ನಾನು ತಗೊಂಡಿರುವಂತಹ ಮನೆ ವ್ಯಾಲ್ಯೂ ಜಾಸ್ತಿಗೆ ಹೋಗುತ್ತಾ, ಸೇಲ್ ಆಗುತ್ತಾ ಅಥವಾ ಕಡಿಮೆಗೆ ಸೇಲ್ ಆಗುತ್ತಾ? ಇದನ್ನ ಗವರ್ನಮೆಂಟ್ SDVನಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಮಾಡಿದ್ರು ಕೂಡ ಕಡಿಮೆ ಮಾಡಿರ್ತಾರೆ, ಅತಿ ಕಡಿಮೆ ಮಾಡಿರಲ್ಲ. ಆಗ ಗವರ್ನಮೆಂಟ್ ಹತ್ರ ನಾನು ಹೋಗ್ತೀನಿ ಮತ್ತೆ, ನೋಡಿ ಸರ್, ನಾನು ತಗೊಂಡಾಗ ಬೆಲೆ ಚೆನ್ನಾಗೇ ಇತ್ತು, ಆದರೆ ಈಗ ಅದರ ಬೆಲೆ ಬಹಳಷ್ಟು ಕಡಿಮೆ ಇದೆ, ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ. ನನಗೆ ಬರ್ತಾ ಇರೋದು 1 ಲಕ್ಷ, ಆದರೆ ಟ್ಯಾಕ್ಸ್ ಕಟ್ಟು 2 ಲಕ್ಷದ ಮೇಲೆ, ಅಂದರೆ ಯಾವ ನ್ಯಾಯ ಇದು ಅಂತ ನೀವು ಅವ್ರ ಮುಂದೆ ಹೋದಾಗ ಗೌರ್ಮೆಂಟ್ ಅದನ್ನು ಯೋಚನೆ ಮಾಡಿ ನಿಮ್ಗೊಂದು ಸಲಹೆ ಕೊಡುತ್ತೆ. ಓಕೆ ಮಿಸ್ಟರ್ ಭಾಸ್ಕರ್, ನೀವು ಒಬ್ಬ ವ್ಯಾಲ್ಯೂಯೇಷನ್ ಆಫೀಸರ್, ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರಕ್ಕೆ ಹೋಗಿ ಅವ್ರ ಹತ್ರ ಹೊಸದಾಗಿ ಒಂದು ವ್ಯಾಲ್ಯೂಯೇಷನ್ ಮಾಡಿಸಿ ಅಂತ ಅಡ್ವೈಸ್ ಕೊಡುತ್ತೆ. ಆಗ ನಾನೇನು ಮಾಡ್ತೀನಿ, ಒಬ್ಬ ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರ ಹೋಗಿ ಅವನು ನಮ್ಮ ಏರಿಯಾನ ಮನೆನ ತೋರಿಸಿ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಿಸ್ತೀನಿ. ಆಗ ಅವನು ಹೇಳ್ತಾನೆ 1,50,000 ಅದ್ರ ಬೆಲೆ ಇದೆ ಅಂತ ಹೇಳ್ತಾನೆ. ಹಾಗಾದ್ರೆ ಇದು ಅಪ್ಲೈ ಆಗೋದಿಲ್ಲ. ಅವಾಗ ಇದು ನ್ಯೂ SDV ಆಗುತ್ತೆ. ಇದು ಏನಾಗಿರುತ್ತೆ, ಇದು ನ್ಯೂ SDV ಆಗುತ್ತೆ. ಆದರೂ ಕೂಡ ಇಲ್ಲಿ 1 ಲಕ್ಷಕ್ಕೆ ಸೇಲ್ ಮಾಡ್ತಾ ಇರೋದು SDV, ನ್ಯೂ SDV 1.5 ಲಕ್ಷ ಅಂದರೆ ಅಲ್ಲಿಗೆ 1.5 ಲಕ್ಷ ಲಾಸ್ ಆಯ್ತಲ್ಲ ಸರ್ ಅಂತಂದ್ರೆ 2 ಲಕ್ಷಕ್ಕೆ ಕಟ್ಟೋಕೆ ಬದಲಾಗಿ 1.5 ಲಕ್ಷಕ್ಕೆ ಕಟ್ತಾ ಇದೀವಲ್ಲ ಅಂತ ತೃಪ್ತಿ ಪಟ್ಕೊಬೇಕಷ್ಟೆ. ಮತ್ತೆ ಇಲ್ಲಿ ನೀವು ಮತ್ತೊಂದು ವಿಚಾರ ಮಾಮೂಲಿಯಾಗಿರೋದನ್ನು ಮೊದಲು ನೋಡ್ಕೊಳ್ಳಿ. ಯಾವುದನ್ನು ನೋಡಿ? 105% ನೋಡಿ. 105 ಅಂದರೆ 1,05,000 ಆಯಿತು. ಈ 1,05,000ನ ಕಂಪೇರ್ ಮಾಡಿ. ಯಾವುದು ಕಂಪೇರ್ ಮಾಡಿ? ನ್ಯೂ SDV ಕಂಪೇರ್ ಮಾಡಿ. ನ್ಯೂ SDVಗೆ 105% ಅನ್ನೋದು ಅದರೊಳಗಡೆ ಇದ್ದರೆ, ಅಂದರೆ ನ್ಯೂ SDV ಕಡಿಮೆ ಇದ್ದರೆ ನಾವು ಸೇಲ್ ಕನ್ಸಿಡ್ರೇಷನ್ ಅಂದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡ್ರೇಷನ್ನ 1 ಲ್ಯಾಕೆ ತಗೊಬೇಕು. ಆದರೆ ಇಲ್ಲಿ 1.5 ಲಕ್ಷ ಇರೋದು, ನ್ಯೂ SDVನೇ ಜಾಸ್ತಿ ಇದೆ. ಸೊ ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡ್ರೇಷನ್ 1.5 ಲ್ಯಾಕ್ಸ್ ತಗೊಬೇಕಾಗಿರುತ್ತೆ. ಸರ್ ಇನ್ನೊಂದು ಉದಾಹರಣೆ ಕೊಡಿ ಸರ್. ಇನ್ನೊಂದು ಉದಾಹರಣೆ ಕೊಟ್ಟಾಗ 1 ಲ್ಯಾಕ್ ಇದೆ ಅಂತ ಅನ್ಕೊಳ್ಳೋಣ. ಯಾವುದು ಸೇಲ್ ಕನ್ಸಿಡ್ರೇಷನ್ 1 ಲ್ಯಾಕ್ ಇದೆ. SDV 1.5 ಲ್ಯಾಕ್ಸ್ ಇದೆ. ಆಗ ನೀವು ಯಾರ ಹತ್ರಕ್ಕೆ ಹೋಗ್ತೀರಾ? ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರಕ್ಕೆ ಹೋಗ್ತೀರಾ. ಯಾರ ಹತ್ರಕ್ಕೆ ಹೋಗ್ತೀರಾ? ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರಕ್ಕೆ. ವ್ಯಾಲ್ಯೂಯೇಷನ್ ಆಫೀಸರ್ ಏನು ಮಾಡ್ತಾನೆ? ಅವನು ವ್ಯಾಲ್ಯೂ ಮಾಡಿ ನಿಮ್ಗೊಂದು ಅಮೌಂಟ್ ಕೊಡ್ತಾನೆ. 1,04,000 ಕೊಡ್ತಾನೆ. ಇದನ್ನೇ ನಾವೇನಂತ ಕರಿತೀರಾ? ನೀವು ನ್ಯೂ SDV ಅಂತ ಕರಿತೀರ. ನ್ಯೂ SDV, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಇವಾಗ ನೀವು $1 ಲ್ಯಾಕ್ನ SDVಗೆ ಕಂಪೇರ್ ಮಾಡಿದ್ವಿ, ಇದು ಅತಿ ಜಾಸ್ತಿ ಆಯಿತು ಅಂತ ಹೇಳಿ ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರ ನೀವು ಮತ್ತೆ ವ್ಯಾಲ್ಯೂ ಮಾಡಿಸಿದ್ರಿ. ಆಗ 1,04,000 ಅಂತ ಬಂತು. ಹಾಗಾದ್ರೆ ನ್ಯೂ SDV ಏನಾಗೋಯ್ತು? 1,04,000 ಆಯಿತು. ಈಗೇನು ಮಾಡಿ ನೀವೀಗ 105% ಮಾಡ್ಕೊಳ್ಳಿ, ಅಂದರೆ 1,05,000 ಅಂತ ಮಾಡ್ಕೊಳ್ಳಿ.
ಹಾಗಾದ್ರೆ 1,05,000 ಅನ್ನೋದು 1,05,000 ಅನ್ನೋದು ನ್ಯೂ ಎಸ್ ಡಿ ವಿಯ ಒಳಗಡೆ ಇದೆಯಾ ಅಥವಾ ನ್ಯೂ ಎಸ್ ಡಿ ವಿ ಜಾಸ್ತಿ ಇದೆಯಾ ಅಂತ ನೋಡಿ. ನ್ಯೂ ಎಸ್ ಡಿ ವಿ ಅನ್ನೋದೇನಾಗಿದೆ, ಕಡಿಮೆ ಇದೆ. ಕಡಿಮೆ ಇದೆ ಅಂತ ತಂದಮೇಲೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡ್ರೇಷನ್ ಯಾವ್ದು ತಗೊಬೇಕಾಗಿರುತ್ತೆ, ನೀವು 1,00,000 ಅನ್ನೋದನ್ನೇ ತಗೊಬೇಕಾಗಿರುತ್ತೆ. ಯಾವುದನ್ನು ತಗೊಬೇಕಾಗಿರುತ್ತೆ, 1,00,000 ಅನ್ನೋದನ್ನೇ ತಗೊಬೇಕಾಗಿರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್. ಓಕೆ, ಸೇಲ್ ಕನ್ಸಿಡರೇಷನ್ 10 lakh, ಎಸ್ ಡಿ ವಿ 12 lakhs. ಯಾರ ಹತ್ರಕ್ಕೆ ಹೋದ್ರಿ, ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರಕ್ಕೆ ಹೋದ್ರಿ. ಅವನೆಷ್ಟು ಕೊಟ್ಟ, 11 lakhs ಕೊಟ್ಟ. 11 lakhs ಕೊಟ್ಟ ಅಂತಂದ್ರೆ ನಾವೇನು ಮಾಡಬೇಕು, ಇದಕ್ಕೆ 105% ಮಾಡಬೇಕು. 105% ಮಾಡಿದ್ರೆ ಎಷ್ಟು ಬರುತ್ತೆ, 10,50,000. 10,50,000ಗಿಂತ ಇದೇನಾಗಿದೆ, ಇದು ಜಾಸ್ತಿ ಇದೆ. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು ತಗೊಬೇಕಾಗಿರುತ್ತೆ, ನಾವು 11 lakhs ತಗೊಂಡಿರ್ಬೇಕಾಗಿರುತ್ತೆ. ನಾವು 11 lakhs ತಗೊಂಡು ನಾವು ಸಾಲ್ವ್ ಮಾಡಬೇಕಾಗಿರುತ್ತೆ. 12 ಲಕ್ಷನೂ ತೊಗೊಬಾರ್ದು, 10 ಲಕ್ಷನೂ ತೊಗೊಬಾರ್ದು, 105% ತೊಗೊಬಾರ್ದು. ನಾವು ಯಾವ್ದು ತೊಗೊಬೇಕು, 11 lakhs ತಗೊಂಡು ಮಾಡಬೇಕಾಗಿರುತ್ತೆ. ಇನ್ನೊಂದು ಉದಾಹರಣೆ ತಗೊಳ್ಳೋದೇ ಆದರೆ, ಸರ್ ಸೇಲ್ ಕನ್ಸಿಡರೇಷನ್ 1 lakh ಇದೆ ಸರ್. ಎಸ್ ಡಿ ವಿ 1.8 lakh ಇದೆ ಸರ್. ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟಿದೆ. ನೀವೇನು ಮಾಡಿದ್ರಿ, ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರಕ್ಕೆ ಹೋದ್ರಿ, ಅವನು 3 lakh ಅಂತ ಹೇಳ್ದ. ಅವ್ರಿಗೂ ತಲೆ ಸರಿಗಿರುತ್ತಲ್ವಾ, ಅವ್ರೇನು ಮಾಡಿದ್ರು, 3 lakhs ಅಂತ ಹೇಳಿದ್ರು. ಏನಿದು, ನ್ಯೂ ಎಸ್ ಡಿ ವಿ. ನ್ಯೂ ಎಸ್ ಡಿ ವಿ. ನಾವು ಇದನ್ನೇ ತಗೊಬೇಕು ಅನ್ನೋದಿಲ್ಲ. ನಾವು ಇದಕ್ಕಿಂತ ಇದೇನಾಗಿದೆ, ಕಡಿಮೆ ಇದೆ. 3 ಲಕ್ಷದ ಮೇಲೆ ಕಟ್ಟಬೇಕಾ, ಇಲ್ಲ. ಎಸ್ ಡಿ ವಿ ಓಲ್ಡ್ ಏನಿದೆಯೋ ಇದನ್ನೇ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ಬಿಟ್ಟಿದೆ. ಇದ್ರ ಮೇಲೆ 105% ಮಾಡ್ತೀವಿ. ಅಂದರೆ 1 ಲಕ್ಷದ ಮೇಲೆ 105 ಅಂದರೆ 1,05,000. 1,05,000 ಒಳಗಡೆ ಇದೆಯಾ, ಇಲ್ಲ. ಅದು ಇಲ್ದಿದ್ದಕ್ಕೆ ನಾವು ಹೋಗಿದ್ದು. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 1.8 lakh ತಗೊಬೇಕಾಗಿರುತ್ತೆ. ನಾನು ಹಲವಾರು ಕೇಸಸ್ನ ನಾನು ಆಗಿಂದಾಗೆ ನಿಮಗೆ ಸಾಲ್ವ್ ಮಾಡಿಸಿ ಕೊಡ್ತಾ ಇದ್ದೀನಿ. ಸೇಲ್ ಕನ್ಸಿಡರೇಷನ್ 1 lakh, ಎಸ್ ಡಿ ವಿ 2 lakh. ಯಾರ ಹತ್ರಕ್ಕೆ ಹೋದ್ರಿ ನೀವು, ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರಕ್ಕೆ ಹೋದ್ರಿ. ವ್ಯಾಲ್ಯೂಯೇಷನ್ ಆಫೀಸರ್ ಏನು ಹೇಳ್ದ, 80,000 ಅಂತ ಹೇಳ್ದ. ಸೇಲ್ ಕನ್ಸಿಡರೇಷನ್ ಎಷ್ಟು, 1 lakh. ವ್ಯಾಲ್ಯೂಯೇಷನ್ ಆಫೀಸರ್ ಏನಂತ ಹೇಳ್ದ, 80,000. 80,000 ಬೆಲೆ ಬಾಳೋದನ್ನ ನಾನು 1 ಲಕ್ಷಕ್ಕೆ ಮಾರಿದ್ದೀನಿ ಅಂತ ನೀವೇ ಹೇಳ್ಕೊಳ್ಳುವಾಗ 80,000 ತಗೊಳಕ್ಕಾಗಲ್ಲ. ಏನು ಮಾಡಬೇಕಾಗಿರುತ್ತೆ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 1 lakh ಅಂತಾನೆ ತಗೊಬೇಕಾಗಿ. ಇನ್ನೊಂದೆರಡು ಎಕ್ಸಾಂಪಲ್ಸ್ ಆಗಿದ್ದಾಗೆ ನೋಡೋದೇ ಆದರೆ 5 ಲಕ್ಷ, 10 ಲಕ್ಷ, 6 ಲಕ್ಷ. ಇದೇನಾಯಿತು, ನ್ಯೂ ಎಸ್ ಡಿ ವಿ ಆಯಿತು. 5 ಲಕ್ಷದ ಮೇಲೆ ಎಷ್ಟು ಪರ್ಸೆಂಟು, 5%. ಅಂದರೆ 5,25,000 ಆಯಿತು. 5,25,000 ಒಳಗಡೆನೆ ಇದು ಕಾಣಿಸ್ತಿದೆಯಾ ನಿಮಗೆ, ಇಲ್ಲ, ಎಕ್ಸೀಡ್ ಆಗಿಬಿಟ್ಟಿದೆ, ಇದು ಜಾಸ್ತಿ ಇದೆ. ಹಾಗಾದರೆ ಜಾಸ್ತಿ ಇದೆ ಅಂತ ತಂದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಾಗಿರುತ್ತೆ, 6 lakhs ತಗೊಂಡೆ ನೀವು ಸಾಲ್ವ್ ಮಾಡಬೇಕಾಗಿ. ಲಾಸ್ಟ್ ಎಕ್ಸಾಂಪಲ್ ಸೇಲ್ ಕನ್ಸಿಡರೇಷನ್ 10 lakh, ಎಸ್ ಡಿ ವಿ 12 lakhs. ವ್ಯಾಲ್ಯೂಯೇಷನ್ ಆಫೀಸರ್ ಹತ್ರಕ್ಕೆ ಹೋದ್ರಿ, ನ್ಯೂ ಎಸ್ ಡಿ ವಿ ಕೊಟ್ಟ ಅವನು 10 ಲಕ್ಷ 10,000.
ಹಾಗಾದ್ರೆ ಇದೇ ಏನಾಯ್ತು, ನ್ಯೂ ಎಸ್ ಡಿ ವಿ ಆಯ್ತು. ಇದಕ್ಕೆ ಏನ್ ಮಾಡ್ಬೇಕಾಗಿರುತ್ತೆ, ನೀವು 105% ಮಾಡ್ತೀರಾ. 105% ಮಾಡಿದ್ರೆ ಎಷ್ಟು ಬರುತ್ತೆ, 10,50,000 ಆಯ್ತು. ಈ 10,50,000 ಅನ್ನೋದು ನ್ಯೂ ಎಸ್ ಡಿ ವಿ ಒಳಗಡೆ ಇದೆಯಾ? ಹೌದು, ನ್ಯೂ ಎಸ್ ಡಿ ವಿ ಅನ್ನೋದು 105% ಒಳಗಡೆನೇ ಇದೆ, ಎಕ್ಸಿಡ್ ಆಗಿಲ್ಲ. ಹಾಗಾದ್ರೆ ಏನಾಗಿರುತ್ತೆ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 10 ಲಕ್ಷ ಆಗಿರುತ್ತೆ. ಇದನ್ನೇ ತಗೊಬೇಕಾಗಿ. ಒಳಗಡೆ ಬಂದರೆ ಸೇಲ್ ಕನ್ಸಿಡರೇಷನ್ ತಗೊಳ್ಳಿ, ಜಾಸ್ತಿ ಇತ್ತು ಅಂದರೆ ನ್ಯೂ ಎಸ್ ಡಿ ವಿ ತಗೊಳ್ಳಿ. ಅಕಸ್ಮಾತ್ ಏನಾದರೂ ಎಸ್ ಡಿ ವಿಗಿಂತ ಇದೇ ಜಾಸ್ತಿ ಇದ್ದರೆ ಎಸ್ ಡಿ ವಿನೇ ಬೇಸಾಗಿ ತಗೊಂಡು ಎಸ್ ಡಿ ವಿನೇ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಗಿರುತ್ತೆ. ಇಷ್ಟೇ ಸ್ಟೂಡೆಂಟ್ಸ್. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಅನ್ನೋ ನೋಟಿಫಿಕೇಶನ್ನಲ್ಲಿ ಆಲ್ ಅಂತ ಕೊಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ.